ನೋಡಿ, ಸಾಮಾನ್ಯವಾಗಿ ನಾವು ಹೊರಗೆ ಹೋಟೆಲ್ಗೆ ಹೋದಾಗ ಮೇನ್ ತಿನ್ನೋದೇ ತಂದೂರಿ ರೊಟ್ಟಿ ಮತ್ತು ಪನ್ನೀರ್ ಪಲ್ಯ ತಿಂತಾ ಇರ್ತೇವಲ್ವ. ಅದನ್ನೇ ನಾವು ಮನೆಯಲ್ಲಿ ಮಾಡ್ಕೊಬೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಸಿಗ್ತಾ ಇದೆ, ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ನೀವೆಷ್ಟು ವೀಡಿಯೋಸ್ ಎಲ್ಲ ನೋಡ್ತೀರಲ್ಲ, ನಮ್ಗೆ ಅಷ್ಟು ಖುಷಿ ಆಗುತ್ತೆ, ನಾವು ಅಷ್ಟು ವಿಡಿಯೋ ಹಾಕ್ತಾ ಹೋಗ್ತೀವಿ. ಬನ್ನಿ ಇವಾಗ ಯಾವ ಥರ ಮಾಡೋದು ತಂದೂರಿ ರೊಟ್ಟಿನ ಅಂತ ಹೇಳ್ಕೊಡ್ತೀನಿ. ನೋಡಿರಿ, ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಮೈದಾ ಹಿಟ್ಟಿಗೆ ಅರ್ಧ ಕೆ ಜಿ ಗೋಧಿ ಹಿಟ್ಟು ಅಂದರೆ ಚಪಾತಿ ಹಿಟ್ಟನ್ನು ಹಾಕಬೇಕು. ನೀವು ಬರೀ ಮೈದಾ ಹಿಟ್ಟಲ್ಲೇ ಮಾಡ್ಕೊಬೋದು, ಆದರೆ ತುಂಬ ಚೆನ್ನಾಗಿ ಬರೋದಿಲ್ಲ ಅಂತ ನಾನು ಗೋಧಿ ಹಿಟ್ಟನ್ನು ಸಹಿತ ಹಾಕ್ತೀನಿ. ಇಲ್ಲಿ ನೋಡಿ, ಅರ್ಧ ಕೆ ಜಿ ಮೈದಾ ಹಿಟ್ಟಿಗೆ ಅರ್ಧ ಕೆ ಜಿ ಗೋಧಿ ಹಿಟ್ಟನ್ನು ಹಾಕ್ತೀನಿ. ನಾನು ಹೇಳಿರೋ ಮೆಥಡಲ್ಲಿ ನೀವು ಮಾಡಿದ್ರಿ ಅಂದರೆ ತುಂಬ ಸಖತ್ತಾಗಿ ಬರುತ್ತೆ ತಂದೂರಿ ರೊಟ್ಟಿ. ನೀವು ಇಷ್ಟ ಆದಾಗ ಮನೆಯಲ್ಲೇ ಮಾಡಿಕೊಂಡು. ಇವಾಗ ನೋಡಿ, ಅರ್ಧ ಕೆ ಜಿ ಮೈದಾ ಹಿಟ್ಟಿಗೆ ಅರ್ಧ ಕೆ ಜಿ ಗೋಧಿ ಹಿಟ್ಟನ್ನು ನಾನು ಹಾಕ್ತೀನಿ. ನೋಡಿ, ಅರ್ಧ ಕೆ ಜಿ ಗೋಧಿ ಹಿಟ್ಟನ್ನು ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ, ಮನೆಯಲ್ಲೇ ನಾವು ಆರಾಮಾಗಿ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ದಾಗ ಅಂತ ನಾನು ಮಾಡ್ತಿರ್ತೀನಿ. ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್, ಇದೇನು ಭಾಳೇನು ವಜ್ಜಿ ಇಲ್ಲ, ಹಗರೈತಿ, ಮಾಡ್ಕೊಂಡು ತಿನ್ಬೋದು. ಅಂದರೆ ಸ್ವಲ್ಪನೇ ವಜ್ಜಿ ಆಕತ್ರಿ, ಆದರೆ ತಿನ್ನೋಕೆ ಮಾತ್ರ ಎಷ್ಟು ತಿಂದರೂ ಬೇಜಾರು ಅನ್ಸಲ್ಲ. ಅದಕ್ಕೆ ಇನ್ನೊಂದು ಇರೋದು ಏನಪ್ಪ ಅಂದರೆ, ಇಲ್ಲಿ ನೋಡ್ರಿ ತೋರಿಸ್ತೀನಿ, ಬೇಕಿಂಗ್ ಪೌಡರ್ ಬೇಕ್ರಿ. ಬೇಕಿಂಗ್ ಪೌಡ್ರ್ ಹಾಕಿದರೆ ಭಾಳ ಅಂದರೆ ಭಾಳ ಚೆನ್ನಾಗಿ ಬರ್ತಾವೆ. ಸ್ವಲ್ಪ ಬೇಕಿಂಗ್ ಪೌಡ್ರನ್ನ ಹಾಕ್ತೀನಿ ನೋಡಿ ನಾನು. ಮತ್ತು ಸ್ವಲ್ಪ ಅಡುಗೆ ಸೋಡಾ, ಅಂದರೆ ತಿನ್ನೋ ಸೋಡಾ ಅಂತಲೂ ಕರಿತೀರಲ್ವ, ಬೇಕಿಂಗ್ ಪೌಡರ್ ಮತ್ತು ಅಡುಗೆ ಸೋಡಾ ಬೇಕೇ ಬೇಕು ನೋಡಿರಿ. ಅಕಸ್ಮಾತ್ ಇಲ್ಲ ನಮ್ಮನೇಲಿ ಬೇಕಿಂಗ್ ಪೌಡ್ರ್ ಅನ್ನೋದಾದರೆ ಏನು ಮಾಡೋಕ್ಕಾಗಲ್ಲ, ಅಡುಗೆ ಸೋಡಾನೇ ಸ್ವಲ್ಪ ಹಾಕಿ ನೋಡಿ. ಈಗ ಬೇಕಿಂಗ್ ಪೌಡ್ರು ಮತ್ತು ಅಡುಗೆ ಸೋಡಾನ ಹಾಕಿಬಿಟ್ಟು ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಏನು ಕಾಯಿಸೋದೇನು ಅವಶ್ಯಕತೆ ಇಲ್ಲ, ಹಾಗೆ ಹಾಕಿಬಿಡಿ, ಹಸಿ ಎಣ್ಣೆನೇ ಹಾಕಬೇಕು ನೋಡಿ. ಇವಾಗ 1 ಸ್ಪೂನಷ್ಟು ಸಕ್ಕರೆ ಹಾಕಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಬೇಕಿಂಗ್ ಪೌಡ್ರು ಮತ್ತು ಅಡುಗೆ ಸೋಡಾ ಮತ್ತು 1 ಸ್ಪೂನಷ್ಟು ಸಕ್ಕರೆ ಮತ್ತು ಸ್ವಲ್ಪ ಎಣ್ಣೆನ ಹಾಕಿದರೆ ಹಿಟ್ಟನ್ನು ನಾವು ಪೂರ್ತಿಯಾಗಿ ಮೊದಲಿಗೆ ಕಲಿಸ್ಕೋಬೇಕು. ಆಮೇಲೆ ನಾವು ಇದನ್ನು ಹಿಟ್ಟನ್ನು ನಾದ್ಕೊತ ಕಲಿಸ್ಕೋಬೇಕು. ಈಗ ನೋಡಿ, ನಾನು ಎಣ್ಣೆನ ಹಾಕಿದ್ದೀನಿ. ಸ್ವಲ್ಪ ಶೀತ ಆಗಿರೋದ್ರಿಂದ ನನಗೆ ಮಾತಾಡೋಕ್ಕಾಗ್ತಿಲ್ಲ, ಅದರಲ್ಲೇ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ ಅಂತ ಕೇಳ್ತೀನಿ ನಿಮ್ಮ ಹತ್ರ. ನೋಡಿ, ಎಣ್ಣೆ ಹಾಕಿದ್ದೀನಿ ನೋಡಿ. ಅರ್ಧ ಕೆ ಜಿ ಮೈದಾ ಹಿಟ್ಟು, ಅರ್ಧ ಕೆ ಜಿ ಗೋಧಿ ಹಿಟ್ಟು ಮತ್ತು ಬೇಕಿಂಗ್ ಪೌಡರ್ ಮತ್ತು ಅಡುಗೆ ಸೋಡಾ, ಸ್ವಲ್ಪ ಎಣ್ಣೆ ಮತ್ತು ಸಕ್ಕರೆ, ಇದನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಹಾಕಿ, ಉಪ್ಪು ಹಾಕದೆ ಯಾವ ಹಿಟ್ಟನ್ನು ಕಲಿಸ್ಬಾರ್ದು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ನೋಡಿ. ಈಗ ಎಲ್ಲದನ್ನು ನಾನು ಮಿಕ್ಸ್ ಮಾಡ್ಕೊತೀನಿ. ಮೇನ್ ಬೇಕಾಗಿರೋದು ಬೇಕಿಂಗ್ ಪೌಡರ್ ಮತ್ತು ಸಕ್ಕರೆ. ಆಮೇಲೆ ಅದಕ್ಕೆ ಮೊಸರು ಹಾಕಬೇಕು. ಮೊಸರನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊತ ಹೋಗಬೇಕು. ಸ್ವಲ್ಪ ನೀವು ಬಿಸಿ ನೀರನ್ನು ಹಾಕಿ ಕಲಿಸಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ನಾನಿಲ್ಲಿ ಕೋಲ್ಡ್ ವಾಟರಿಂದನೇ ಕಲಿಸ್ತೀನಿ ಹಿಟ್ಟ. ಆಮೇಲೆ ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ, ಹಿಟ್ಟು ಏನಿಲ್ಲ ಅಂದರೆ 2 ತಾಸು ನಾವು ಇದನ್ನು ನೆನೆಯಕ್ಕೆ ಬಿಡಬೇಕು. ಹಿಟ್ಟು ಎಷ್ಟು ನೆನೀತೈತಲ್ಲ ಅಷ್ಟು ತಂದೂರಿ ರೊಟ್ಟಿ ಸಾಫ್ಟಾಗಿ ಚೆನ್ನಾಗಿ ಬರ್ತಾವೆ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ನಾನು ಮೊಸರನ್ನು ಹಾಕ್ತಿದ್ದೀನಿ ನೋಡಿ. 1/4 ಲೀಟ್ರಷ್ಟು ಮೊಸರು ಹಾಕಿ ಸಾಕು ನೋಡಿ. ಮೇನ್ ಮೊಸರು, ಸಕ್ಕರೆ ಇದಕ್ಕೆ ಇರೋದು, ಮತ್ತು ಬೇಕಿಂಗ್ ಪೌಡರ್. ಉಪ್ಪು ನೋಡಿ ಹಾಕ್ಕೊಳ್ಳಿ ನೀವು, ರುಚಿಗೆ ತಕ್ಕಷ್ಟು ಸ್ವಲ್ಪನಾದರೂ ಹಾಕಿ, ಯಾಕಂದರೆ ಉಪ್ಪು ಹಾಕಕ್ಕೆ ಬೇಕು ನಾವು. ಉಪ್ಪು ಹಾಕಿ ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ವಾತಾವರಣ ಚೇಂಜ್ ಆಗಿರೋದ್ರಿಂದ ಕೋಲ್ಡ್ ಆಗ್ತಾಯಿದೆ, ಎಲ್ಲರಿಗೂ ಕೋಲ್ಡು, ಸಿಕ್ಕಾಪಟ್ಟೆ ಕೋಲ್ಡು ಫ್ರೆಂಡ್ಸ್. ಈಗ ನಿನ್ನೆಯಿಂದ ಮಳೆ ಸ್ಟಾರ್ಟ್ ಆಗಿದೆ ಅಲ್ವಾ ನೋಡಿ. ನಾವು ನಿನ್ನೆ ರಾಣೆಬೆನ್ನೂರಿಗೆ ಅಂತೇಳಿ ಬಟ್ಟೆ ತರಕ್ಕಂತ ಹೋಗಿದ್ವಿ. ಮಕ್ಕಳಿಗೆ ಫುಲ್ಲು ನೆನೆದು ತೋಯಿಸ್ಕೊಂಡು ಬಂದುಬಿಟ್ವಿ ಬೈಕಲ್ಲಿ. ನಿನ್ನೆ ಅಂತೂ ಬಿಟ್ಟೇ ಇಲ್ಲ ಮಳೆ. ಇವತ್ತು ಸ್ವಲ್ಪ ಪರವಾಗಿಲ್ಲ ನೋಡಿ. ಇವಾಗ ಸ್ವಲ್ಪನೇ ನೀರನ್ನು ಹಾಕಿ ನಾನು ಹಿಟ್ಟು ಕಲಿಸ್ತೀನಿ ನೋಡಿ. ಯಾವ ಹದಕ್ಕೆ ಕಲಿಸ್ಬೇಕು ಅಂದರೆ, ನೀವೇನು ಚಪಾತಿ ಏನು ಮಾಡ್ತಿರಲ್ಲ ಆ ಹದಕ್ಕೆ ಕಲಿಸಿದ್ರೆ ಸಾಕು ನೋಡಿ. ನಾನು ಈ ಹದಕ್ಕೆ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಇದಕ್ಕೆ ನಾನು ಎಣ್ಣೆ ಗಿಣ್ಣೆ ಏನೂ ಹಚ್ಚೋದಿಲ್ಲ, ಹಾಗೆ ಇಟ್ಬಿಡ್ತೀನಿ. ಒಂದು ಕಾಟನ್ ಅರ್ಬಿನಾದರೂ ಮುಚ್ಚಿಡಿ, ಇಲ್ಲ ಒಂದು ಪ್ಲೇಟ್ ಆದರೂ ಮುಚ್ಚಿ 1-2 ತಾಸು ಹಿಟ್ಟನ್ನು, ನೀವು ರಾತ್ರಿ ಮಾಡೋದಾದರೆ 1-2 ಗಂಟೆ ಮುಂಚಿತವಾಗಿಯೇ ಹಿಟ್ಟನ್ನು ಕಲಸಿಡಿ. ಎಷ್ಟು ಹಿಟ್ಟು ನೆನೀತದಲ್ಲ ಅಷ್ಟು ಚೆನ್ನಾಗಿ ಬರ್ತಾವೆ ಅಂತ ಹೇಳ್ತೀನಿ. ತಂದೂರಿ ರೊಟ್ಟಿ ಮಾಡೋದಕ್ಕೆ ಇದು ಒಂದು ನೆನಪಿಟ್ಕೊಳ್ಳಿ. ಮತ್ತು ಇವಾಗ ನೋಡಿ, ನಾನು 2 ತಾಸು ಆದ ನಂತರ, ಅಂದರೆ ರಾತ್ರಿ 9 ಗಂಟೆಗೆ ನಾನು ಮಾಡ್ತಾಯಿದ್ದೀನಿ. ಏಕೆಂದರೆ ಮಕ್ಕಳು ಹಾಸ್ಟೆಲ್ಗೆ ಹೋಗೋದ್ರಿಂದ ತಂದೂರಿ ರೊಟ್ಟಿ ಮಾಡಿಕೊಡ್ತಾಯಿದ್ದೆ. ರಾತ್ರಿಯೇ ಬಿಸಿದು ಎಲ್ಲರೂ ಇರ್ತಾರಲ್ಲ ಆಗ ಮನೆಯಲ್ಲಿ ಅಂತೇಳಿ ನಾನು ರಾತ್ರಿಯೇ ಜಾಸ್ತಿ ಮಾಡ್ತೀನಿ. ಇಲ್ಲಿ ನೋಡಿ,
ಇವಾಗ ಈ ಹದಕ್ಕೆ ಹಿಟ್ಟನ್ನು ಕಲಸಿದ್ದೆಲ್ಲ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು. ಆಮೇಲೆ ಇದನ್ನು ನಾನು 2 ಭಾಗ ಮಾಡಿ ಇಟ್ಕೋತೀನಿ. ಈಗ ಯಾರ್ಯಾರು ಒಮ್ಮಿಂದೊಮ್ಗೆ ಎಲ್ಲರೂ ಇರೋದಿಲ್ಲ, ಬಂದವರಿಗೆ ನಾವು ಬಿಸಿ ಬಿಸಿ ಅಂತ ಮಾಡಿಕೊಡ್ಬೇಕಲ್ಲ, ಅದಕ್ಕೆ ನಾನು ಒಂದು 4, 5 ಈ ಥರ ಎಲ್ಲ ಉಳ್ಳಿನ ಮಾಡಿ ಇಟ್ಕೊತೀನಿ. ಅವರಿಗೆ ಬೇಕು ಅಂದರೆ ಆರಿದ ಮೇಲೆ ಟೇಸ್ಟ್ ಆಗೋದಿಲ್ಲ. ಇದು ಇನ್ನೊಂದು ಹೇಳ್ತೀನಿ, ಆರಿದ ಮೇಲೆ ತಿನ್ನೋಕ್ಕೆ ಬೇಜಾರು ಅನಿಸುತ್ತೆ. ಅದಕ್ಕೆ ಬಿಸಿ ಬಿಸಿ ಇರುವಾಗಲೇ ರೊಟ್ಟಿನ ತಿನ್ನಬೇಕು, ತಂದೂರಿ ರೊಟ್ಟಿನ. ಜಾಸ್ತಿ ನಾವು ಹೊರಗಡೆ ಹೋದಾಗ ಇಷ್ಟಪಡೋದು ಮೇನು ತಂದೂರಿ ರೊಟ್ಟಿ ತಿಂತೀವಿ, ಮತ್ತು ತಂದೂರಿ ರೊಟ್ಟಿ ಜೊತೆಗೆ ದಾಲ್ ತಿಂತೀವಿ, ಮತ್ತು ಪನ್ನೀರು ಮಸಾಲ ತಿಂತೀವಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ನಾವು ಅದನ್ನೇ ಯಾಕೆ ಮನೆಗೆ ಮಾಡ್ಕೋಬಾರ್ದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಇವಾಗ ನಾನು ನೋಡಿ ಚಪಾತಿ ಹಿಟ್ಟಿಗೆ ಹುಳ್ಳಿ ಹರ್ಕೊತೀರಲ್ಲ, ಅಷ್ಟೇ ನೀವು ಹುಳ್ಳಿನ ಅರ್ಧ ಇಟ್ಕೊಳ್ಳಿ. ನೋಡಿ ಈಗ ನಾನು ಸದ್ಯ ಒಂದು 5 ಹುಳ್ಳಿನ ಮಾಡಿ ಇಟ್ಕೋತೀನಿ. ನೋಡಿ ಇಷ್ಟಾದರೆ ಸಾಕು. ನೋಡಿ ಈಗ ಹುಳ್ಳಿನೆಲ್ಲ ಮಾಡಿಕೊಂಡು ನೀಟಾಗಿ ನೀವು ಚಪಾತಿ ಉದ್ಕೊತೀರಲ್ಲ, ನಾನಿಲ್ಲಿ ಸ್ವಲ್ಪನೇ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಎದ್ದಿಟ್ಟಿಗೆ ಮೈದಾ ಹಿಟ್ಟನ್ನು ತೊಗೊಂಡು ಒಂದು ಸಲ ಎದ್ಕೊಂಡ್ರೆ ಸಾಕು. ಹಿಟ್ಟಲ್ಲಿ ನೀವು ಪದೇ ಎದ್ದು ಹಾಕಿಬಿಡಿ, ಯಾಕಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ರೊಟ್ಟಿ. ನೋಡಿರಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಹೇಗಿತ್ತು ತಂದೂರಿ ರೊಟ್ಟಿ ರೆಸಿಪಿ ಅಂತಲೂ ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಮತ್ತು ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ಇಲ್ಲಿ ನೋಡಿರಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಹಿಟ್ಟಿಗೆ ಹತ್ಕೊಂಡಿದೆ. ಈಗ ಒಂದೇ ಒಂದು ಸಲ ನಾನು ಎದ್ಕೊತೀನಿ. ನೋಡಿ ಈ ಥರ ಒಂದು ಸಲ ಎದ್ಕೊಂಡ್ರೆ ಸಾಕು. ಇವಾಗ ಇದನ್ನು ನಾನು ಯಾವ ಥರ ಲಟ್ಟಿಸ್ಕೊತೀನಿ ಮತ್ತು ಉದ್ಕೊತೀನಿ ಅಂತ ತೋರಿಸ್ತೀನಿ, ಉದ್ತೀನಿ ಅಂತ. ನೋಡಿ ಇವಾಗ ಈ ಥರ ನೀವು ಎಲ್ಲದನ್ನು ಇದೇ ಥರನೇ ಉದ್ದಬೇಕು. ನೋಡಿ ಇವಾಗ ಈ ಥರ ಉದ್ದಿದ್ರೆ ಸಾಕು. ಇದನ್ನು ಏನು ಮಾಡಬೇಕಪ್ಪ ಅಂದರೆ ನಾವು ಮೇಲ್ಗಡೆ ನೀರನ್ನು ಹಚ್ಚಬೇಕು. ನೀರು ಹಚ್ಚಿರೋದ್ರನ್ನು ನಾವು ಹಂಚಿಗೆ ಕೆಳಗಡೆ ಮಾಡಿ ಹಾಕಬೇಕು. ಹಂಚು ನೋಡ್ರಿ, ನೀವು ಹಂಚು ಮೇನ್ ಇಂಪಾರ್ಟೆಂಟ್ ಆಕತಿ. ನೀವು ಈ ದೋಸೆ ಮಾಡೋ ಹಂಚು ಇರುತ್ತಲ್ಲ, ಹೇಗಿದ್ರು ಹಿಡ್ಕ ಇದಿರುತ್ತಲ್ಲ ಫ್ಯಾನ್ ದೋಸೆ ಹಂಚು, ಅದಕ್ಕಿಂತ ಇನ್ನೊಂದು ಥರ ಹಂಚು ಬರುತ್ತೆ ದೋಸೆದು. ಅದಾದರೆ ಓಕೆ ಅನಿಸುತ್ತೆ. ನನ್ನ ಹತ್ರ ಹೊಸದು ಹಂಚಿತ್ತು, ಅದರಲ್ಲಿ ತಂದೂರಿ ರೊಟ್ಟಿ ಮಾಡೋಕ್ಕೆ ಅಷ್ಟೊಂದೇನು ಬರೋಂಗಿಲ್ಲ. ಹಾಗಾಗಿ ನಾನು ಹಳೆ ಹಂಚನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಮೇಲ್ಗಡೆ ನೀರು ಹಚ್ಚಿರೋದನ್ನು ಕೆಳಗೆ ಮಾಡಿ ಮೇಲ್ಗಡೆ ಈ ಥರ ಬರೋವರೆಗೂ ನೀವು ಬೇಯಿಸ್ಬೇಕು. ನಾನು ನೀರು ಹಚ್ಚಿರೋದನ್ನು ಕೆಳಗೆ ಮಾಡಿ ಹಾಕಿದ್ದೆ. ನೋಡಿ ಈ ಥರ ಗುಳ್ಳೆ ಬರಬೇಕು. ಮತ್ತು ಅದೇ ಹಂಚನ್ನು ಈ ಥರ ತಿರುವಿ ನೀವು ಬೇಯಿಸ್ಕೋಬೇಕು. ಮೇನ್ ಇರೋದೇ ಇದೆ. ನೋಡಿ ಇವಾಗ ರೆಡ್ ಕಲರ್ ಬರೋವರೆಗೂ ಬೇಯಿಸ್ಬೇಕು ನೀವು. ಇನ್ನೊಂದು ಹೇಳ್ತೀನಿ, ರೊಟ್ಟಿನೇನು ಮಾಡಿರ್ತೀರಲ್ಲ, ನೋಡಿರಿ ಈ ಥರ ಆಗಬೇಕದು. ರೊಟ್ಟಿನ ಮೇಲ್ಗಡೆ ನೀರು ಹಚ್ಚಿದ್ದು ಹಂಚಿಗೆ ಹತ್ಕೊಳ್ಳೋ ಥರ ಹಾಕಬೇಕು. ನೋಡಿ ಈಗ ಮತ್ತು ನಾನು ಮೇಲ್ಗಡೆನೂ ಸ್ವಲ್ಪ ಎಣ್ಣೆನ ಹಾಕ್ತೀನಿ. ನೀವು ಬೇಡ ಅಂದರೆ ಬಿಡ್ಬೋದು. ನೀರು ಹಾಕಿರೋದು ನಾವು ನೀರು ಹಚ್ಚಿರ್ತಾವಲ್ಲ ಅದು ಕೆಳಗಾಗಬೇಕು. ಇನ್ನೊಂದ್ಸಲ ಹೇಳ್ತೀನಿ, ನಾವು ನೀರೇನು ಹಚ್ಚಿರ್ತಾವಲ್ಲ ಅದು ರೊಟ್ಟಿ ಕೆಳಗಾಗಬೇಕು. ಮೇಲೆ ನೀರು ಹಚ್ಚೋ ಅವಶ್ಯಕತೆ ಇರಲ್ಲ. ನಾನು ಇನ್ನೊಂದು ರೊಟ್ಟಿನ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಎಣ್ಣೆ ಹಚ್ಚಿರೋದನ್ನು ನಾನು ಕೆಳಗೆ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ಇನ್ನೊಂದ್ಸಲ. ಮೇನ್ ಇರೋದೇ ಇದು. ಮೇಲ್ಗಡೆ ಈ ಥರ ನೀವು ಸ್ವಲ್ಪ ತಟ್ಟಬೇಕು. ನೀರು ಹಾಕಿರ್ತೀವಲ್ಲ ಅಂಟ್ಕೋಬೇಕು, ಯಾಕಂದರೆ ನಾವು ತಿರುಗಿ ಬೇಯಿಸುವಾಗ ಅದು ರೊಟ್ಟಿ ಬೀಳಬಾರ್ದಲ್ಲ, ಆ ಉದ್ದೇಶಕ್ಕೆ. ಆಯಿತಾ? ಇವಾಗ ನೋಡಿ ಈ ಥರ ನೀವು ಏನು ಮಾಡಿದರೂ ರೊಟ್ಟಿ ಬೀಳೋದಿಲ್ಲ. ಸ್ವಲ್ಪ ರೆಡ್ ಆಗಬೇಕು. ನೀವು ನೋಡಿರ್ತೀರಲ್ವ ಹೋಟೆಲಲ್ಲಿ ಯಾವ ಥರ ಬೇಯಿಸ್ತಾರೆ ಅಂತ ತಂದೂರಿ ರೊಟ್ಟಿನ. ಹಂಚು ಮಾತ್ರ ಈ ಥರ ಇದ್ದರೆ ಬೆಟರ್ ಅಂತ ಹೇಳ್ತೀನಿ. ನೋಡಿ ಈ ಥರ ಹಂಚಿದ್ರೆ ತೊಗೊಳ್ಳಿ. ಅವಾಗಿಂದ ಹಂಚು ಈ ಥರ ಇರುತ್ತೆ. ಇವಾಗಿಂದು ದೋಸೆ ಫ್ಯಾನ್ಗಳು ಬೇರೆ ಇರ್ತವೆ, ಆದರೆ ಅವು ಫ್ಯಾನ್ ಹಿಡಿಯೋದಿಲ್ಲ, ಬೇಗ ಬಿದ್ದುಬಿಡ್ತವೆ ರೊಟ್ಟಿ. ಅದಕ್ಕೆ ಈ ಥರ ಇದ್ದರೆ ತೊಗೊಳ್ಳಿ. ಇಲ್ಲ ಇನ್ನೊಂದು ಥರ ಬರುತ್ತಲ್ಲ ರೊಟ್ಟಿ ಹಂಚೆಲ್ಲ ಹಿಡ್ಕೈದು, ಅದನ್ನಾದರೆ ತೊಗೊಳ್ಳಿ. ನೋಡಿ ಈ ಥರ ರೆಡ್ ಕಲರ್ ಬಂತಲ್ಲ, ಇವಾಗ ಇದನ್ನು ನಾನು ತಿರುವಿ ಹಾಕಿ ಈ ಥರ ಮೇಲ್ಗಡೆ ನೀವು ಬೆಣ್ಣೆನಾದರೂ ಹಚ್ಬೋದು, ತುಪ್ಪನಾದರೂ ಹಚ್ಬೋದು. ನಾನು ಇಲ್ಲಿ ತುಪ್ಪ ಹಚ್ತಾ ಇದ್ದೀನಿ. ನೋಡಿ ಬೆಣ್ಣೆ ಇದ್ದಿಲ್ಲ, ಹಾಗಾಗಿ ತುಪ್ಪ ಹಚ್ತಿದ್ದೀನಿ. ಇದಕ್ಕೆ ನಾನು ಆ ಕಡೆ ಸೈಡು ಪನ್ನೀರ್ ಮಸಾಲಾನು ಪಲ್ಯ ಮಾಡಿದ್ದೆ, ಮತ್ತು ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮಕ್ಳಿಗೋಸ್ಕರ ಮಾಡ್ತಾಯಿದ್ದೆ, ಯಾಕಂದರೆ ಮಕ್ಕಳ ಸಂತೋಷನೇ ನಮ್ಮ ಸಂತೋಷ ಆಗಿರೋದ್ರಿಂದ ಮಾಡೋಣ ಅಂತ ಅನ್ನಿಸ್ತು. ಹಾಸ್ಟೆಲ್ಗೆ ಹೋಗ್ತಾಯಿದ್ರು. ಇವಾಗ ನೋಡಿರಿ, ಪನ್ನೀರ್ ಪಲ್ಯ, ಪನ್ನೀರು ಗ್ರೇವಿನ ರೆಡಿ ಆಗೈತಿ. ಪನ್ನೀರು ಮತ್ತು ಈರುಳ್ಳಿ ಎಲ್ಲ ರೆಡಿ ಆಗೈತಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ, ನಾನು ಖಂಡಿತ ಹೇಳ್ತೀನಿ. ಇನ್ನೊಂದು ಹೇಳ್ತೀನಿ, ರೊಟ್ಟಿ ಮಾಡಿದ ತಕ್ಷಣ ನೀರು ಹಚ್ಚಿರೋದನ್ನು ಹಂಚಿಗೆ ಹಾಕಿಬಿಟ್ಟು ಮೇಲ್ಗಡೆ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಮತ್ತೆ ಬೇಗ ಆದಷ್ಟು ಸಿಗ್ತೀನಿ. ಧನ್ಯವಾದಗಳು.